ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀವಿ. ಕಾಯ್ದು ನಾವು ಸಾಸಿವೆ ಹಾಕ್ತಾ ಇದ್ದೀವಿ. ಕಾಯ್ದಾದ್ಮೇಲೆ ನೀವು ಎಣ್ಣೆನೂ ಹಾಕ್ಬೋದು, ನಿಮ್ಮ ಇಷ್ಟ. ನಾವು ಕೆಸಿಂದಡಿ ಪಲ್ಯ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಈಗ ಸಾಸಿವೆ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇದೇ ಥರ. ಅದರ ಆದಮೇಲೆ ನಾವು ಇದನ್ನು ಹಾಕ್ತಾ ಇದ್ದೀವಿ. ಹಸಿ ಮೆಣಸು, ಆಮೇಲೆ ಉಪ್ಪನ್ನ ಇಲ್ಲಿ ಕಡಿದು ಆಮೇಲೆ ಇದಕ್ಕೆ ಹಾಕಿ, ಆಮೇಲೆ ಒಂದು ತುಂಡು ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ, ಇಷ್ಟು ಬೆಲ್ಲ ಹಾಕಿ ಕೆಸಿಂದಡೆ ಪಲ್ಯ ಮಾಡೋದಂದರೆ ನಮ್ಮ ಮಲೆನಾಡಿನ ಸ್ಪೆಷಲ್. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಈಗ ಮುಚ್ಚಬೇಕು ಪಲ್ಯನ. ಈಗ ನಾವು ಮುಚ್ಚಿ ತೆಗಿತಿದ್ದೀವಿ. ಈಗ ಬೆಂದಿದೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಳಗೆ ಹೋಗಿದೆ, ನೋಡ್ಬೋದು ನೀವೇ. ಈಗ ಲಿಂಬೆನ ರಸ ಹಿಂಡ್ಕೊಂಡಿದ್ವಿ, ಅದನ್ನ ಹಾಕೋಣ. ಈಗ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೂರು ಹಿಂಗೆ ಹಾಕ್ಕೋಬೇಕು. ಚೂರೇ ಹಾಕ್ಕೋಬೇಕು, ಜಾಸ್ತಿ ಹಾಕೋಣಂಗಿಲ್ಲ. ಕೆಸಿಂದಡಿ ಪಲ್ಯ ಅಂದರೆ ಯಾರಿಗಿಷ್ಟ ಆಗಲ್ಲ ಅನ್ನಿ. ನಮ್ಮ ಮಲೆನಾಡ ಕೆಸಿಂದರಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಈಗ ಚೂರು ಹುಳಿ ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೋಬೇಕು. ನಮ್ಮ ಅಜ್ಜಿ ಅಂದರೆ ಏನು ಅಂದ್ಕೊಂಡಿರಿ? ನಾನು ಈಗ ಸ್ವಲ್ಪ ಮತ್ತೆ ಹುಳಿ ಹಾಕ್ತೀರ. ಹುಳಿ ಕಮ್ಮಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಣದು ಬೇಡ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಗ್ಯಾಸಲ್ಲೂ ಮಾಡ್ಕೋಬೋದು, ಒಲೆಯಲ್ಲೂ ಮಾಡ್ಕೋಬೋದು.